ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಅಂಗ್ರಿ ಫುಡ್ಡಿ. ಉಡುಪಿಯಲ್ಲಿ ಮಾಡುವಂಥ ಮಾವಿನ ಹಿಂಡಿ, ಮಾವಿನಕಾಯಲ್ಲಿ ಮಾಡೋದು ಮೊಸರನ್ನಕ್ಕೆಲ್ಲ ಸೂಪರಾಗಿರುತ್ತೆ. ಅದು ಯಾವ ಥರ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನಾವೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಯಾವ ಮಾವಿನಕಾಯಿ ಆದರೂ ತೊಗೋಬೋದು. ಈಗ ಇದನ್ನು ಹಚ್ಚಿ ಚೆನ್ನಾಗಿ ಸಿಪ್ಪೆ ತಕ್ಕೊಳ್ಳಿ. ಸಿಪ್ಪೆ ಸಹಿತ ಮಾಡಬಾರ್ದು, ಚೆನ್ನಾಗಿರಲ್ಲ. ಸಿಪ್ಪೆ ತೆಗಿಬೇಕು ಮಾವಿನಕಾಯ್ದು. ನೋಡಿ, ಈಗ ನಾನು ಫುಲ್ಲು ಸಿಪ್ಪೆ ತೆಕ್ಕೊಂಡಿದ್ದೀನಿ. ಈಗ ಸಣ್ಣಕ್ಕೆ ಮಾವಿನಕಾಯಿ ಹಚ್ಚಬೇಕು. ಈ ಥರ ನೋಡಿರಿ, ಚಪ್ಪಟೆಯಾಗಿ ಹಚ್ಚಿ ತೆಳ್ಳಗಿರಬೇಕು, ದಪ್ಪ ಹಚ್ಚಬೇಡಿ. ನೋಡಿ, ಈ ಥರ ಹಚ್ಚಬೇಕು. ನಾನು ಎಲ್ಲನೂ ಹಚ್ಕೊಂಡಿದ್ದೀನಿ. ಆ ಥರ ದಪ್ಪ ಹಚ್ಚಬೇಡಿ, ಚೆನ್ನಾಗಿರಲ್ಲ. ಇದೇ ಥರ ತೆಳ್ಳಗೆ ಹಚ್ಕೊಳ್ಳಿ. ಈಗ ಒಂದು ಕಂಟೈನರ್ ತಗೊಳ್ಳಿ. ಈಗ ಸ್ವಲ್ಪ ಹಚ್ಚಿರೋ ಮಾವಿನಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ತುಂಬ ಜಾಸ್ತಿ ಹಾಕಬೇಡಿ, ತಿನ್ನಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪನೇ ಹಾಕ್ಕೊಳ್ಳಿ. ಈ ಕಂಟೈನರ್ ಪೂರ್ತಿ ತುಂಬಬೇಕು ಆ ಮಾವಿನಕಾಯಿನ. ನಾನು ಕಂಟೈನರ್ ಪೂರ ತುಂಬ್ಕೋತೀನಿ. ನೋಡಿ, ಈ ಥರ ಫುಲ್ಲು ತುಂಬ್ಕೋಬೇಕು. ಈಗ ಮೇಲ್ಗಡೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಪೂರ ಫುಲ್ ಇರಬೇಕು, ಆ ಥರ ಹಾಕ್ಕೊಳ್ಳಿ ಉಪ್ಪನ್ನ. ಇದನ್ನು ಒಂದು ದಿನ ಬಿಟ್ಬಿಡಿ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕಂಟೈನರ್ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ಟೈಟಾಗೆ, ಏರ್ ಹೋಗಬಾರ್ದು. ಈಗ ಇದನ್ನು ಒಂದು ದಿನ ಬಿಟ್ಬಿಡ್ಬೇಕು. ನೋಡಿ, ಒಂದು ದಿನ ಆದಮೇಲೆ ಎಲ್ಲ ಮೆತ್ತಗಾಗಿ ಕೆಳಗೆ ಹೋಗಿದೆ. ನೀರು ಚೆನ್ನಾಗಿ ಬಿಟ್ಟಿದೆ. ಇವಾಗ ನೋಡಿ, ಈ ಥರ ಚೆನ್ನಾಗಿ ನೀರು ಬಿಟ್ಟಿದೆ. ನೀರು ಯೂಸ್ ಮಾಡಬಾರ್ದು, ನೀರು ಬೇಡ ಮಾವಿನ ಹಿಂಡಿ ಮಾಡೋಕ್ಕೆ, ಬರೀ ಮಾವಿನಕಾಯಿ ಬೇಕು. ಈಗ ನೀರು ಮಾವಿನಕಾಯಿನ ಸಪ್ರೇಟ್ ಮಾಡೋಣ ಬನ್ನಿ. ನಾನು ಬೌಲ್ ತಗೊಂಡಿದ್ದೀನಿ. ಈಗ ಬರೀ ಮಾವಿನಕಾಯಿ ಮಾತ್ರ ತೆಕ್ಕೋತೀನಿ ನಾನು ಬೌಲ್ಗೆ. ನೀರು ಯೂಸ್ ಮಾಡಬಾರ್ದು, ನೀರು ಯೂಸ್ ಇಲ್ಲ ಇದಕ್ಕೆ. ನೋಡಿ, ನಾನೆಲ್ಲ ಮಾವಿನಕಾಯಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀರಿಂದ. ಈಗ ಇದನ್ನು ರುಬ್ಕೋಬೇಕು. ಅದಕ್ಕೆ ಮಿಕ್ಸಿಗೆ ಹಾಕ್ಕೋತೀನಿ ಮಾವಿನಕಾಯಿನ ಒಂದೊಂದೇ. ಈಗೆಲ್ಲ ಮಾವಿನಕಾಯಿನೂ ಹಾಕ್ಕೊಳ್ಳಿ. ನೀರು ಯೂಸ್ ಮಾಡಬೇಡಿ ಜಾಸ್ತಿ, ಚೆನ್ನಾಗಿರೋಲ್ಲ. ಈಗ ಮೇಲೆ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಪೌಡರು, ಹುರಿದು ಪೌಡ್ರ್ ಮಾಡ್ಕೋಬೇಕು ಅದು. ಆಮೇಲೆ ಖಾರದ ಪುಡಿ ಖಾರಕ್ಕೆ, ಆಮೇಲೆ ಸ್ವಲ್ಪ ಹಿಂಗು. ಇಷ್ಟು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ಮಾವಿನ ಹಿಂಡಿ ರೆಡಿ ಆಗಿದೆ. ಇದು ನೋಡಿ, ಎಷ್ಟು ಈ ಥರ ನೈಸಾಗಿ ರುಬ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆಲ್ಲ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೇನು ಲೈಕ್ ಮಾಡಿ. ದಿನ ಇದೇ ಹೊಸ ಅಡುಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು.